ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಮಾತಾ ಕೆ ಭಾರತೀಯ ಕಿಸಾನ್ ಸಂಘಕ್ಕೆ ಭಾರತೀಯ ಕಿಸಾನ್ ಸಂಘಕ್ಕೆ ಎಲ್ಲರಿಗೂ ನಮಸ್ಕಾರ. ಏನು ಇವತ್ತಿನ ದಿನ ಭಾರತೀಯ ಕಿಸಾನ್ ಸಂಘದ 48ನೇ ಸಂಸ್ಥಾಪನಾ ದಿನಾಚರಣೆಯನ್ನು ನಾವಿಲ್ಲಿ ರೈತರ ಮಧ್ಯೆ ಇಲ್ಲಿ ಗದ್ದೆಗಳ ಮಧ್ಯೆ ಮಾಡಬೇಕು ಅಂತ ನಾವೆಲ್ಲ ಕೂಡ ರಾತ್ರಿಯೇ ತೀರ್ಮಾನ ಮಾಡಿದ್ದು. ಭಾಳಷ್ಟು ಸ್ವಲ್ಪ ಸಮಯ ಇತ್ತು, ಆದರೂ ಕೂಡ ಇದಕ್ಕೆ ಮುಖ್ಯ ಧನ್ಯವಾದಗಳನ್ನ ಈ ಊರಿನ ಗ್ರಾಮಸ್ಥರಾಗಿರ್ತಕ್ಕಂಥ ನಮ್ಮ ಶ್ರೀಧರು, ಬಾಬಾಜಾನು, ಚಂದ್ರ, ನಮ್ಮ ಶ್ರೀನಿವಾಸ್ ಅವರಿಗೆ ಹೇಳಬೇಕಾದ್ರೆ ನಮ್ಮೆಲ್ಲರೂ ಕೂಡ ನಿಮಗೆ ಕೃತಜ್ಞತೆ ಆಗಿರ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ ನಮ್ಮ ಸಂಘದಿಂದ. ಯಾಕಂದರೆ ತಾವೆಲ್ಲ ಕೂಡ ಅಚ್ಚುಕಟ್ಟಾಗಿ ಇಲ್ಲಿ ನಾವು ಹೇಳಿರ್ತಕ್ಕಂಥ ಎಲ್ಲನೂ ಸಿದ್ಧತೆ ಮಾಡಿಟ್ಟಿದ್ದೀರಾ. ಅದಕ್ಕೆ ನಮಗೆ ಬಹಳಷ್ಟು ನಾವು ಆಭಾರಿಯಾಗಿರ್ತೀವಿ. 1979ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಈ ಸಂಘಟನೆ ಈಗ ತಾನು ಹೇಳಿದ ದತ್ತೋಪಂತ್ ಟಗಾರಿ ಅವರು, ಟೆಂಗ್ರಿ ಅವರು ಸ್ಥಾಪನೆ ಮಾಡಿದಂಥ ಮೇಡಮ್ ಅವರು ಒಂದು ರೈತಾಪಿ ಕುಟುಂಬದಿಂದ ಬಂದು ರೈತರ ಕಷ್ಟಗಳು ಯಾವ ರೀತಿ ಇರ್ತಕ್ಕಂಥದ್ದನ್ನು ಅವರು ಅನುಭವಿಸಿ ರೈತರಿಗಾಗಿ ಒಂದು ಸಂಘಟನೆ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಸಂಘಟನೆ. ಈ ಸಂಘಟನೆ ಈಗಾಗಲೇ 47 ವರ್ಷ ಪೂರ್ಣಗೊಂಡಿರೋದ್ರಿಂದ ಭಾಳಷ್ಟು ಹೋರಾಟಗಳು, ರೈತರ ಪರವಾಗಿ ನಿಂತಿರ್ತಕ್ಕಂಥ ಕಾರ್ಯಕ್ರಮಗಳು ಭಾಳಷ್ಟು ಮಾಡಿರ್ತಕ್ಕಂಥ ನಾವು ಈಗಾಗಲೇ ಕಂಡಿದ್ದೀವಿ. ಇದು ರೈತರ ಪರವಾಗಿ ಯಾವುದೇ ರಾಜಕೀಯ ಪಕ್ಷ, ಒಂದು ಜಾತಿ, ಒಂದು ಭೇದ, ಒಂದು ಮತಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ರೈತ ಸಂಘಟನೆ ಅಲ್ಲ. ಇದು ಎಲ್ಲ ರೈತಾಪಿಯವರೆಗೂ ಕೂಡ ಕಷ್ಟಕಾಲದಲ್ಲಿ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿರ್ತಕ್ಕಂಥ ಸಂಘಟನೆ ಇದು. ಅದಕ್ಕೆ ನಾವೆಲ್ಲ ಕೂಡ ಈ ಸಂಘಟನೆಯನ್ನು ಭಾಳಷ್ಟು ಇಷ್ಟಪಡ್ತಕ್ಕಂಥದ್ದು. ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ತಾಲೂಕಿನ ರೈತರಿಗೆ. ನಾವು ರಾಜ್ಯದಲ್ಲೆಲ್ಲ ಹೋರಾಟ ಮಾಡಲಿಕ್ಕಾಗಲ್ಲ. ದಯವಿಟ್ಟು ಈ ನಮ್ಮ ಮೀಡಿಯಾ ಚಲಪತಣ್ಣವ್ರ ಮುಖಾಂತರ ನಾನು ತಿಳಿಸೋದಿಂದೆ, ನಮ್ಮ ಚಲಪತಣ್ಣವ್ರು ನಮಗೆ ಎಲ್ಲ ಸಂದರ್ಭದಲ್ಲೂ ಕೂಡ ನಮ್ಮ ಬೆನ್ನೆಲುಬಾಗಿ ನಿಂತು ಈ ತಾಲೂಕು ಒಂದು ಒಳ್ಳೆಯದಾಗ್ತಾಯಿದೆ ಅಂದರೆ ಆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಅವರು ನಿಸ್ವಾರ್ಥವಾಗಿ ಯಾವುದೇ ಆಸೆ ಪಡ್ದಿರ ಒಂದು ವಿಡಿಯೋ ಮಾಡಿ ಈ ತಾಲೂಕಿನ ಜನತೆಗೆ ನೋಡ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಚಲಪತಣ್ಣ. ಅವರ ಮುಖಾಂತರ ತಮಗೆಲ್ಲ ಈ ತಾಲೂಕು ರೈತರಿಗೆ ಹೇಳತಕ್ಕಂಥದ್ದು ಒಂದು ವಿಚಾರ ಏನಪ್ಪ ಅಂದರೆ, ತಮಗೆ ಯಾವುದೇ ಒಂದು ರೈತರ ಕಷ್ಟಗಳಿದ್ದಲ್ಲಿ ನಮ್ಮ ತಾಲೂಕಿನಲ್ಲಿ ಕಿಸಾನ್ ಸಂಘ ಇದೆ. ಇದರ ಕಚೇರಿ ಬಂದ್ಬಿಟ್ಟು ಮುಳುಬಾಗಿಲಿನ TAPMS ಬಿಲ್ಡಿಂಗ್ ಮೇಲೆ ಇರ್ತಕ್ಕಂಥ ಒಂದು ಕಚೇರಿ. ತಾವು ಅಲ್ಲಿಗೆ ಬಂದು ನಮ್ಮ ಅಪ್ಪಾಜಿ ಗೌಡ್ರು ಇರ್ತಾರೆ, ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಅಲ್ಲಿರ್ತಾರೆ. ತಮ್ಮ ಕಷ್ಟಗಳನ್ನ ಹೇಳಬೇಕು. ಕಷ್ಟಗಳು ಅಂದರೆ ಒಂಥರ ಸತ್ಯಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು. ರೈತರ ಕಷ್ಟಗಳನ್ನ ಹೇಳಿದರೆ ಅವರು ಪರಿಷ್ಕಾರ ಮಾಡ್ತಾರೆ. ತಮಗೆ ಯಾವುದೇ ಕಚೇರಿಗಳಲ್ಲಿ ತಮ್ಮನ್ನು ಪದೇ ಪದೇ ಅಲ್ದಾಡಿಸ್ತಕ್ಕಂಥದ್ದು, ಪದೇ ಪದೇ ತಮ್ಮ ಕೆಲಸಗಳು ಮಾಡಿದ್ರೆ ರೈತರ ಒಂದು ಒರಿಜಿನಾಲಿಟಿ ಜಿನೇನಾಗಿರ್ತಕ್ಕಂಥ ಕೆಲಸಗಳು ಯಾರೇ ಮಾಡಿಲ್ಲ, ಒಬ್ಬ ಅಧಿಕಾರಿಗಳು ಮಾಡಲಿಲ್ಲ, ತಮ್ಮ ಹತ್ರ ಯಾವ ರೀತಿ ಅಸಭ್ಯವಾಗಿ ವರ್ತನೆ ಮಾಡ್ತಕ್ಕಂಥ ವಿಚಾರಗಳು ಏನೇ ಇದ್ದಲ್ಲಿ ಖುದ್ದು ತಮ್ಮನ್ನು ಭೇಟಿಯಾದರೆ ಅವರು ತಮ್ಮ ಸಮಸ್ಯೆಗಳನ್ನ ಕೂಡ ಎಲ್ಲ ಕೂಡ ಪರಿಷ್ಕಾರ ಮಾಡ್ತಾರೆ. ನಾವು ಈಗಾಗಲೇ ಒಂದು 2 ವರ್ಷದಿಂದ ಹಿಂದೆ ಇಲ್ಲಿ ಬಂದಿರತಕ್ಕಂಥ ರಾಜ್ಯದ ನಮ್ಮ ಈ ಸಾರ್ ಅವ್ರಿಗೂ ಹೇಳಿದ್ವಿ, ನಾರಾಯಣ್ ಸಾರ್ ಅವ್ರಿಗೆ ಹೇಳಿದ್ವಿ, ಬಲರಾಮ್ ಜಯಂತಿನ ನಾವು ವಿಶ್ವ ರೈತರ ದಿನಾಚರಣೆಯಾಗಿ ಮಾರ್ಪಾಟು ಮಾಡಬೇಕು. ನಾವು ಕೇಂದ್ರಕ್ಕೆ ಪತ್ರ ಬರೀಬೇಕು. BJP ಸರ್ಕಾರ ಈಗಾಗಲೇ 10 ವರ್ಷ ಕಂಪ್ಲೀಟ್ ಆಗಿ 15 ವರ್ಷಕ್ಕೆ ಬೀಳ್ತಾ ಇದೆ. ಈಗಾದರೂ ಇದನ್ನು ಮಾಡಿಕೊಡ್ಬೇಕು. ತಾವೆಲ್ಲ ಕೂಡ ಸೇರಿ ನಮ್ಮ ಬಲರಾಮ್, ಯಾಕಂದರೆ ಬಲರಾಮ್ ದೇವರು ಈ ವಿಶ್ವಕ್ಕೆ ಮೊದಲನೇ ರೈತ, ನೇಗಿಲನ್ನ ಕಂಡಿಡ್ದಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ, ಈ ವ್ಯವಸಾಯ ಮಾಡಲಿಕ್ಕೆ ಪರಿಕರಗಳನ್ನ ಕಂಡಿಡ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ. ಅಂಥ ವ್ಯಕ್ತಿ ಜಯಂತಿಯನ್ನು ನಾವು ವಿಶ್ವ ರೈತರ ದಿನಾಚರಣೆಯಾಗಿ ದಿನಾಂಕವನ್ನು ಮಾರ್ಪಾಟು ಮಾಡಬೇಕು. ನಾವೆಲ್ಲ ಕೂಡ ಪ್ರಯತ್ನ ಮಾಡಬೇಕು ಅಂತ ಈಗಾಗಲೇ 2 ವರ್ಷ ಆಯ್ತು. ನಮ್ಮ ಅಪ್ಪಾಜಿ ಗೌಡ್ರ ಗಮನಕ್ಕೂ ಕೂಡ ತರಿಸಿದ್ದೀನಿ ಈಗಾಗಲೇ. ಮತ್ತು ಅದಾದಮೇಲೆ ಅನೇಕ ಕಾರ್ಯಕ್ರಮಗಳು ಕೂಡ ಪಾಲ್ಗೊಂಡಿದ್ದೀವಿ. ನಾವೆಲ್ಲ ಕೂಡ ಇನ್ಮೇಲೆ ರೈತರ ಪರವಾಗಿ, ರೈತರ ಹಿತಕ್ಕೆ, ರೈತರ ಕಷ್ಟಕ್ಕೆ ಯಾವುದೇ ಸ್ವಾರ್ಥ ಇಲ್ದಿರ, ಯಾವುದೇ ನಮಗೆ ಅನುಕೂಲ ಯಾವುದೂ ಬೇಡ. ರೈತನೊಬ್ಬನು ಚೆನ್ನಾಗಿದ್ದರೆ ಈ ದೇಶ ಚೆನ್ನಾಗಿರ್ತದೆ. ನಾವು ಬಾರ್ಡ್ರಲ್ಲಿರ್ತಕ್ಕಂಥ ದೇಶ ಸೈನಿಕನಿಗೆ ಯಾವುದೇ ರೀತಿ ಹೆಲ್ಪ್ ಅಲ್ಲಿಗೆ ಹೋಗಿ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟು ಇಲ್ಲಿ ನಮ್ಗೆ ಅನ್ನ ಕೊಡ್ತಕ್ಕಂಥ ಈ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತನಿಗೆ ನಾವೆಲ್ಲ ಕೂಡ ಅವರು ಬೆನ್ನಿಗೆ ನಿಂತು ನಾವೆಲ್ಲ ಕೂಡ ಹೋರಾಟ ಮಾಡೋಣ ಅಂತ ಈ ದಿನ ನಾವೆಲ್ಲ ಕೂಡ ಶಪಥ ಮಾಡೋಣ. ಈ ಸಂಸ್ಥಾಪನೆ ದಿನಾಚರಣೆಯಂದು ಯಾರೇ ಆಗಲಿ, ನಮಗೆ ಕೆಲಸಗಳು ಎಷ್ಟೇ ಇರಲಿ, ಒಬ್ಬ ರೈತನಿಗೆ ಕಷ್ಟ ಅಂದರೆ ನಾವು ಅಲ್ಲಿ ಇರಬೇಕು ಅಂತ ಕೂಡ ತಾವೆಲ್ಲ ಕೂಡ ಇದನ್ನ ಶಪಥ ಮಾಡಬೇಕಿಲ್ಲಿ. ಮಾಡಿಬಿಟ್ಟ ನಂತರ ನಾವೆಲ್ಲ ಕೂಡ ಹೋರಾಟಗಳು ಕಠಿಣವಾಗಿ ಮಾಡೋಣ. ತಾವೆಲ್ಲ ಕೂಡ ಬೆಂಬಲಿಸ್ತೀರ ಅಂತ ಕೂಡ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪರವಾಗಿ ಸದಾ ನಿಮ್ಮ ಬೆನ್ನೆಲುಬಾಗಿರ್ತೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ಮಾತು ಕೊಡ್ತಾ ಇದ್ದೀನಿ. ಇಷ್ಟೆಲ್ಲ ಕೂಡ ಈ ಕಾರ್ಯಕ್ರಮ ತಾವೆಲ್ಲ ಕೂಡ ಬಂದು ಇಲ್ಲಿ
ಇಷ್ಟೊಂದು ಅದ್ದೂರಿಯಾಗಿ ಸಕ್ಸಸ್ ಮಾಡಿದ್ದಕ್ಕೆ, ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ತಮಗೆಲ್ಲ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ನಮ್ಮ ಮುನೆಯ ನೇರಗಂಟಿ ಮುನೆಯವರು ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು. ನಿಮ್ಮ ಮೇಲೆ ತುಂಬವಾದ ಒಂದು ಕೆಲಸ ಜವಾಬ್ದಾರಿ ಇದೆ. ಕೆಲಸ ಅನ್ನೋಕ್ಕಿಂತ ಒಂದು ಜವಾಬ್ದಾರಿ ಅದು. ಕೆಲಸ ಅಂದರೆ ಅದು ಉದ್ಯೋಗ ಇದ್ದಂಗೆ ಇರ್ತದೆ. ಇದು ಜವಾಬ್ದಾರಿ ಅಂದರೆ ಒಂದು ನೀರನ್ನು ಎಲ್ಲೂ ಪೋಲಾಗ್ದಂಗೆ ತಡಿಬೇಕು, ವೇಸ್ಟ್ ಮಾಡ್ದಿರ ಆ ಒಂದು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರೋದು ತುಂಬ ಶ್ಲಾಘನೀಯವಾಗಿದೆ. ನೀವು ತಾಲೂಕಿಗೆ ಮಾದರಿ ಆಗಬೇಕು. ಈ ರೀತಿ ಯಾರಾದರಾಗಲಿ ಈ ರೀತಿ ಸರ್ಕಾರ ಗಮನಿಸಬೇಕು. ಈ ಕಡೆ ಸಂಸದ ಕೆರೆಯಲ್ಲಿ ಮುನಯ್ಯ ಅಂತವ್ರು ಇದ್ದಾರೆ, ಒಳ್ಳೆ ನೀರ್ಗಂಟಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಜಲಗಾರರಾಗಿ. ಅವ್ರಿಗೆ ಯಾವುದಾದ್ರೂ ಒಂದು ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಮುಂದೆ ಈಗ ಅವ್ರಿಗೆ ಒಂದು ಇದು ಮಾಡೋಣ. ಮುಂದೆ ಅವ್ರನ್ನ ನಾವು ಕರೆಸ್ತೀವಿ, ಬರಬೇಕು. ನೀವು ಗುರುತಿಸುವಾಗ ನಾವು ಈ ರೀತಿ ಜನ ಬೇಕು ನಮಗೆ. ಈ ರೀತಿ ಜವಾಬ್ದಾರಿಯಾಗಿ ಸಮಾಜ ಸೇವೆ ಮಾಡೋಂಥ ಜನ ನಾವು ಗುರುತಿಸಬೇಕಾಗಿದೆ. ನಾವು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ನಡೆಯಲು ನಮಗೆ ಬೆಳಗ್ಗೆ ನಾವು ರಾತ್ರಿಯಿಂದ ಮಂಜುಗೆ ಕಚೇರಿಗೆ ಬಂದರೆ ಇಲ್ಲ ನಾವು ಹಳ್ಳಿಯಲ್ಲಿ ಮಾಡ್ತೀವಿ ಅಂದರು. ಬೆಳಗ್ಗೆ ನಾನು ಮರ್ತಿದ್ದೆ, 9 ಗಂಟೆಗೆ ನೆನಪಿಸಿದ್ರು. ಆವಾಗ ಎಲ್ಲ ರೆಡಿ ಮಾಡಿ ಒಂದು ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ಹಾಗೂ ನಮ್ಮ ಶಶಿಕಲಾ ಮೇಡಮ್ ಅವರು, ಅಮೃತ ಮೇಡಮ್ ಅವರು, ಪ್ರೇಮ ಮೇಡಮ್ ಅವರು, ಜಯಲಕ್ಷ್ಮಕ್ಕ ಅವ್ರಿಗೆ, ಹಾಗೂ ನಮ್ಮ ಮುಗಿನಿ ನಾರಾಯಣಗೌಡರಿಗೆ, ಮುನಿರಾಮಯ್ಯ ಅವರವರಿಗೆ ಎಲ್ರಿಗೂ ಧನ್ಯವಾದಗಳು. ಈ ಗ್ರಾಮದ ಎಲ್ಲ ಪ್ರಮುಖರು, ನೀವು ಸಹ ಭಾರತೀಯ ಕಿಸಾನ್ ಸಂಘದ ಗ್ರಾಮ ಸಮಿತಿ ಏನಿದೆ ಇದನ್ನು ನೀವು ನಿಮ್ಮೂರಲ್ಲಿ ಮಾಡಿಕೊಂಡು ಊರಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು. ಊರಿನಲ್ಲಿ ಯಾವ ರೀತಿ ಮಾಡಬೇಕಂದ್ರೆ, ಒಂದು TC ಹೋಯ್ತು, ದುಡ್ಡು ಕೊಡದೆ ಹಾಕ್ಸ್ಕೊಬೇಕು, ಎಷ್ಟು ದಿವಸದಲ್ಲಿ ಹಾಕ್ಕೊಬೇಕು ನೀವು, ಅದೆಲ್ಲ ಇದು ಮಾಡಬೇಕು. 72 ಗಂಟೆಯಲ್ಲಿ ಉಚಿತವಾಗಿ ನಿಮ್ಮೂರಲ್ಲಿ TC ಹಾಕ್ಸ್ಕೊಬೇಕು. ಒಂದು ಇದು ಹೋಯ್ತು, ಒಂದು ರಸ್ತೆ ಇತ್ತು, ಒಂದು ರೈತರ ಸಮಸ್ಯೆ ಇತ್ತು, ಇವನ್ನೆಲ್ಲ ದುಡ್ಡು ಕೊಡದೆ ಮಾಡ್ಕೊಬೇಕು. ನಾವು ಏನು ಬೇರೆ ಇದು ಮಾಡಿದ್ರೆ ಪರವಾಗಿಲ್ಲ, ನಮ್ಮದು ನಾವು ಮಾಡ್ಕೊಳ್ಳೋದಕ್ಕೆ ಹಣ ಸರ್ಕಾರಿ ಕಚೇರಿಗಳಲ್ಲಿ ದುಡ್ಡು ಕೊಡದೆ ಮಾಡ್ಕೊಬೇಕು. ಇವತ್ತು ಆ ಒಂದು ಸ್ವಪ್ರೇರಣೆ ಒಂದು ಇದನ್ನು ನಾವು ಪ್ರತಿಯೊಬ್ಬರಲ್ಲೂ ಬಿತ್ತಬೇಕು. ಈ ಗ್ರಾಮದ